ಅದರ ಮೇಲೆ ಉಪಾಧ್ಯಾಯ ನಿಮ್ಮ ಧರ್ಮಿಜ್ಞಾನವಾದಿ ಮತದಲ್ಲಿ ಸರ್ಪ ಬೆಳ್ಳಿ ಮೊದಲಾದವಳ ಜ್ಞಾನ ಅವಿದ್ಯಾ ಪರಿಣಾಮ. ಅದರ ಉಪಾಧ್ಯಾಯ ಮತದಲ್ಲಿ ಮಾತ್ರ ಸರ್ಪಸ್ಥಾದಿಗಳು ಅವಿದ್ಯಾ ಪರಿಣಾಮ, ಅವಳ ಜ್ಞಾನ ಅಂತಃಕರಣ ಪರಿಣಾಮ. ಅಂತಃಕರಣ ಪರಿಣಾಮ ಇಂದ್ರಿಯದಿಂದ ಆಗುತ್ತದೆ, ಅದಕ್ಕೇನು ಐಂದ್ರಿಕ. ಸರ್ಪರಸ್ತಾದಿಗಳ ನೇತ್ರ ಸಂಯೋಗ ರಜ್ಜು ಶುಕ್ತಿ ಕೃಷ್ಣ ನೇತ್ರ ಸಂಯೋಗದಿಂದ ಚಾಕ್ಷುಷ ವೃತ್ತಿ ಸರ್ಪದ ಆಗ್ತದ, ಯಾಕಾಗಲ್ಲ? ನಾವು ಹೇಗೆ ಹೇಳಿದೆವು ಚಾಕ್ಷುಷ ವೃತ್ತಿ ಅಂತೇಳಿ ನಿಮ್ಮದ್ದಲ್ಲಿ ಸಂಭವಿಸಲ್ಲ ಒಂದು, ಮತ್ತು ನಿಮ್ಮದ್ದಲ್ಲಿ ಅನುವ್ಯವಸಾಯನೂ ಆಗುವುದಿಲ್ಲ. ಯಾನು ಚಕ್ಷುಷ ಸರ್ಪಂ ಪಶ್ಯಾಮಿ ಚಕ್ಷುಷ ರಸ್ತಂ ಪಶ್ಯಾಮಿ. ಈ ಅನುವ್ಯವಸಾಯದಿಂದನೂ ಕೂಡ ಸರ್ಪ ಬೆಳ್ಳಿ ಮೊದಲಾದವುಗಳನ್ನು ವಿಷೀಕರಿಸುವಂಥ ಚಾಕ್ಷುಷ ವೃತ್ತಿನೇ ಸಿದ್ಧ ಆಗ್ತದೆ. ಪಶ್ಯಾಮಿ ಪಾಣೆ ನೋಡುತ್ತೇನೆ ಅಂದಮೇಲೆ ನೇತೇಂದ್ರಿಯದಿಂದಲೇ ಅಲ್ಲಿ ಸಿದ್ಧ ಆಯ್ತದು. ಹಗ್ಗ ಶುಕ್ತಿ ಮೊದಲಾದವುಗಳು ವಿಷೀಕರಿಸುವಂಥ ಇದ್ಮಾಕಾರ ವೃತ್ತಿಯಲ್ಲಿ ಅಭಿವ್ಯಕ್ತ ಅಂದ್ರೆ ಪ್ರಕಟ ಆದಂಥ, ಅಭಿವ್ಯಕ್ತ ಅಂದ್ರೆ ಪ್ರಕಟ झालेला आदंता साक्षी गोचरता सर्वप्रस्तादिक तनकु धर्मी ज्ञानवादी है, ताके मत में अनुव्यवसाय का विरोध है, ताके मत में अनुव्यवसाय का विरोध है. अनुव्यवसाय का विरोध अंद्रेनु कि ಸಾಕ್ಷಿ ಅಲ್ಲಿ ಪ್ರಕಾಶ ಪ್ರಕಟವಾಗಲ್ಪಟ್ಟಂಥ ಸಾಕ್ಷಿ ಪ್ರಕಾಶ ಮಾಡ್ತಾನಂತ ಹೇಳ್ತೀರಿ. पण ಸಾಕ್ಷಿ ಸಹಸಾ ಸಾಕ್ಷಿ ಭಾಷ್ಯ ಸರ್ಪ ಬೆಳ್ಳಿ ಏಕ ಕಾಲದಲ್ಲಿ ಮಾಡ್ತಾನೆ. ಮತ್ತು ಇದ್ಮಾಕಾರ ಜ್ಞಾನಕ್ಕೆ ಹೇಳ್ಕತ್ತೀರಲ್ಲ ನೀವು, ಇದ್ಮಾಕಾರ ಜ್ಞಾನ ಆದ್ಮೇಲೆ ಮತ್ತೆ ಸಾಕ್ಷಿ ಹೆಂಗೆ ಪ್ರಕಾಶ ಮಾಡ್ತಾನೆ. ಸರ್ಪದ ಬೆಳ್ಳಿ ಏಕಾಲದಲ್ಲಿ ಅವಿದ್ಯಾವೃತ್ತಿ ಸೇ ಜಾಕ ಪ್ರಕಾಶ ಹೋವೆ ಸಾಕ್ಷಿ ಭಾಷೆ ಕೈಯೇ ಅಂಥೇಳಿ ಅದ. ಮತ್ತು ಇಲ್ಲಿ ಇದ್ಮಾಕಾರ ವೃತ್ತಿಯಲ್ಲಿ ಪ್ರಮ ಅದ ಅಂದಮೇಲೆ ಮತ್ತೆ ಅಲ್ಲಿ ಸಾಕ್ಷಿ ಹೆಂಗೆ ಪ್ರಕಾಶ ಮಾಡ್ತಾನೆ ಅಂತ ಇವನ್ ಶಂಕ. ಅದಕ್ಕೆ ನಾನು ಹೇಳಲ್ಪಟ್ಟಂಥ ಯಾವ ಚಾಕ್ಷುಷಂ ರಜತಂ ಪಶ್ಯಾಮಿ ಅನ್ನೋ ವ್ಯಾವಸಾಯಿಕ ನಿಮ್ಮದು ವಿರೋಧ ಆಗ್ತದೆ, ತಿಳಿತಾ? ಹಾಂ. ಈಗ ಅದಕ್ಕೆ ಧರ್ಮಿಜ್ಞಾನವಾದಿಗಳು ನಂತರ ಆ ಧರ್ಮಿಜ್ಞಾನವಾದಿಗರಿ ಅಧ್ಯಾಸದಲ್ಲಿ ಪರಂಪರಾದಿಂದ ನೇತ್ರದ ಉಪಯೋಗ ಐತಿ. ಅಧ್ಯಾಸದಲ್ಲಿ ಪರಂಪರಾ ನೇತ್ರದಿಂದ ಸಾಕ್ಷಾಂತಿಲ್ಲ. ಉಪಾಧ್ಯಾಯದಿಂದ ಅದ್ರ ಮ್ಯಾಗ ಇವ ಯಾರು ಉಪಾಧ್ಯಾಯ ಶಂಕ ಪೀತಾಧ್ಯಾಸದಲ್ಲಿ ಸಾಕ್ಷಾಂತ ಉಪಯೋಗ ಅಂತ ಮುಂದೆ ಹೇಳೋಣ. ಪರಂಪರಾ ಸಂಬಂಧಿ ಏನಂತಾರೆ ಅವರು, ನೇತ್ರದು ತನ್ನ ಸಂಬಂಧಿ ಅಂದ್ರೇನು ಆ ಇದ್ಮಾಕಾರ ವೃತ್ತಿ, ಇದ್ಮಾಕಾರ ವೃತ್ತಿ ಸಂಬಂಧ. परंपरा अपने संबंधी का संबंध, अपने नाम नेत्र संबंधी नाम अभिव्यंजक इद्माकार ವೃತ್ತಿ. ಈ ರೀತಿಯಿಂದ ಅದ್ರಾಗ ಅಭಿವ್ಯಕ್ತ ಎಲ್ಲ ಪ್ರಕಾಶಕ ಸಾಕ್ಷಿ. ಈ ರೀತಿಯಿಂದ ಅವರು ಪರಂಪರಾ ಸಂಬಂಧ ಹೇಳಿದ್ದಾರೆ. ಆದರೂ ಇವ ಮತ್ತು ಅದರ ಮೇಲೆ ನೀವು ಏನೋ ಒಂದು ರೀತಿಯಿಂದ ಹೇಳಿದರೂ ಕೂಡ ಮತ್ತು ಶಂಕ ಮಾಡ್ತಾನೆ. ಜೋ ಈಸ ರೀತಿ ಸೇ ಧರ್ಮಿ ಜ್ಞಾನವಾದಿ ಕಹೆ, ಧರ್ಮಿ ಜ್ಞಾನವಾದಿಗಳು ಈ ರೀತಿಯಿಂದ ನೀವು ಮೇಲೆ ಹೇಳಿದ್ರಿ. ಕೈ ಅಂದ ಮೇಲೆ ಅಭಿವ್ಯಕ್ತ ಸಾಕ್ಷಿ ಗೋಚರತಾ ಸರ್ಪ್ರಸ್ತಾದಿಕನಕ್ಕೂ ಧರ್ಮಿ ಜ್ಞಾನವಾದಿಕ ಮತ್ತೆ ಪರಂತು ತಾಕೆ ಮತ್ತೆ ಇಲ್ಲ. ಕಹೆ ಅಂದ್ರೆ ಹೇಳಿದ್ರಿ, ಕಹೆ ಹೈ ಕಹೆ ಅಂದ್ರೆ ಅರ್ಥದ. पण ಈಗ ನೀವು ಮ್ಯಾಲೆ ಹೇಳಿರಲ್ಲ ಜೋ ಈಸ್ ರೀತಿ ಸೇ ಧರ್ಮಿ ಜ್ಞಾನವಾದಿ ಕಹೆ ಅಂದರೆ ಮೇಲೆ ಹೇಳಿರಿ. ಈಗ ಹಾಂ, ಈಗ ಏನು ಮೇಲೆ ಹೇಳಿರಲ್ಲ ಅದ್ರ ಮೇಲೆ ಅವನ ಶಂಕ ಅದ. ಅಭಿವ್ಯಕ್ತ ಸಾಕ್ಷಿ ಗೋಚರತಾ ಹಗ್ಗ ಶುಕ್ತಿ ಮೊದಲಾದವುಗಳನ್ನು ವಿಷೀಕರಿಸುವಂಥ ಯಾವ ಇದ್ಮಾಕಾರ ಪ್ರಮಾವೃತ್ತಿಯಲ್ಲಿ ಅಭಿವ್ಯಕ್ತ ಸಾಕ್ಷಿ ಗೋಚರತಾ ಸರ್ಪ್ರಸ್ತಾದಿಕನಂಕು ಧರ್ಮಿ ಜ್ಞಾನವಾದಿ ಹೈ. ಹಗ್ಗ ಮ್ಯಾಲಿಂದು ನೋಡ್ರಿ, ಹಗ್ಗ ಶುಕ್ತಿ ಮೊದಲಾದವುಗಳ ವಿಷೀಕರಿಸುವಂಥ ಯಾವ ಇದ್ಮಾಕಾರ ಪ್ರಮಾವೃತ್ತಿ ಐತಲ್ಲ, ಇದ್ಮಾಕಾರ ಪ್ರಮಾವೃತ್ತಿ. ಅವರು ಇದ್ಮಾಕಾರ ಪ್ರಮಾವೃತ್ತಿನೇ ಅಧ್ಯಾಸಕ ಕಾರಣ ಅಂತ ಹೇಳಕತ್ತಾರೆ. ಆ ಇದ್ಮಾಕಾರ ಪ್ರಮಾವೃತ್ತಿಯಲ್ಲಿ ಅಭಿವ್ಯಕ್ತ
ಅಂದ್ರೆ ಪ್ರಕಟ ಆದಂಥ ಸಾಕ್ಷಿ, ಸಾಕ್ಷಿ ಗೋಚರ್ತ ಅಂದರೆ ಸಾಕ್ಷಿ ಭಾಷಿತ, ಆ ಸರ್ಪ ಬೆಳ್ಳಿ ಮೊದಲಾದವುಗಳಿಗೆ ಧರ್ಮಿಜ್ಞಾನವಾದಿಗಳು ಹಿಂಗೆ ಹೇಳ್ಕೊಂಡು ಬಂದರು. ಅವ್ರ ಮತದಲ್ಲಿ, ಧರ್ಮಿಜ್ಞಾನವಾದಿ ಮತಗಳಲ್ಲಿ ನಾ ಹೇಳಲ್ಪಟ್ಟಂಥ ಯಾವ ಅನುವ್ಯವಸಾಯಿಕ ನಿಮ್ಮದು ವಿರೋಧ ಆಗ್ತದ ಅಂತ ಮ್ಯಾಲೆ ಹೇಳೋಣ. ಅದು ಈ ರೀತಿಯಿಂದ ಧರ್ಮಿಜ್ಞಾನವಾದಿಗಳು ಹೇಳಿದರೆ ಮತ್ತು ಏನಂತನೋ, ಯದ್ಯಪಿ ಸರ್ಪರಸ್ತಾದಿ ಕನಕ ಪ್ರಕಾಶ ಸಾಕ್ಷಿ ರೂಪ ಹೇ, ಯದ್ಯಪಿ ಅಲ್ಲ, ಸರ್ಪ ಬೆಳ್ಳಿ ಮೊದಲಾದವಳ ಜ್ಞಾನ ಅದು ಸಾಕ್ಷಿ ರೂಪ ಇರ್ತದ. ಅಂದರೆ ಸರ್ಪ ಸಾಕ್ಷಿ ಭಾಷೆ ಅದಲ್ಲ ಸರ್ಪ. ಮತ್ತು ನೀವು ನಿಜಮಾಕಾರ ವೃತ್ತಿ ಹೆಂಗೆ ನಡ್ಬರ್ತಾ ಇರ್ತೀರಿ? ಸಾಕ್ಷಿ ಭಾಷೆ ಅದು, ಡೈರೆಕ್ಟ್ ಸಾಕ್ಷಿ ಪ್ರಕಾಶ ಮಾಡ್ತಾನೆ. ಅದಕ್ಕೆ ಡೈರೆಕ್ಟ್ ಸಾಕ್ಷಿ ಪ್ರಕಾಶ ಮಾಡ್ತಾನೆ. ಮತ್ತು ಇದ್ಮಾಕಾರ ಪ್ರಮಾವೃತ್ತಿ ಅಂತೇಳಿ ಮತ್ತೆ ಸಾಕ್ಷಿ ಪ್ರಕಾಶ ಮಾಡ್ಲಿಕ್ಕೆ ಸಂಭವಿಸದಂತಾರೆ. ತಥಾಪಿ ಈಗ ಹೇಳ್ತಾರೆ, ನಾವು ಸಾಕ್ಷಿ ಅಂತ ಹೇಳಿದರೂ ಕೂಡ ಅಭಿವ್ಯಕ್ತ ಸಾಕ್ಷಿ ಸೇಹಿ ಅಂದರೆ ಪ್ರಕಟವಾದಂಥ ಸಾಕ್ಷಿಯಿಂದಲೇ ತಿನ್ಕ ಪ್ರಕಾಶ ಹೋವೆ ಹೇ, ತಿನ್ಕ ಸರ್ಪರಸ್ತಾದಿ ಕನಕ ಪ್ರಕಾಶ ಹೋವೆ ಹೇ. ಯಾತೆ साक्षी की आ साक्षी अभिव्यक्त प्रकट है साक्षी, हाँ साक्षी की अभिव्यंजक, हाँ साक्षी ने साक्षी प्रकट माडलक, हाँ साक्षी की अभिव्यंजक अंदर साक्षी प्रकट माडलक, साक्षी की अभिव्यंजक अभिव्यंजक ವ್ಯವಹಾರ ಜನಕ. ಹಾಂ ಅದನ್ನೊಂದು ವ್ಯವಹಾರ ಕಾರಣ ಐತೆ ಅದಕ್ಕೆ. ಹಾಂ ಅದು ಪೇಜ್ ನಂಬರ್ 432 ಹಾಕ್ರಿ. ಅಭಿವ್ಯಂಜಕ ಅಭಿವ್ಯಂಗ ಅವ್ರು ಏನು ಅಂತಾರೆ ಅಲ್ಲಿ ಅಲ್ಲಿ ಇಲ್ಲಿ ಅದು 32 400 8ನೇ ಪ್ರಕಾಶ 2 ಇದೇ 8ನೇ ಪ್ರಕಾಶದ. ಈಗ ಕನ್ನಡಿ ಅಭಿವ್ಯಂಜಕ, ಕನ್ನಡ ಏನೈತೆ ಅಲ್ಲಿ ಕೊಟ್ಟರು ಅವರು. ಕನ್ನಡ ಏನಾಯಿತು ಅಭಿವ್ಯಂಜಕ, ಮುಖ ಅಭಿವ್ಯಂಗ. ಹ್ಞೂ ठीक है. ಅಂದ್ರೆ ಪ್ರಕಟ ಮಾಡಿಸೋದು ಅಭಿವ್ಯಂಜಕ, ಪ್ರಕಟ ಆಗೋದು. ಈ ಕನ್ನಡಿಯಿಂದಲೇ ಮುಖ ತೋರ್ತು ಪ್ರಕಟ ಆಯಿತು. ಹಂಗೆ ಈ ಚೇತನ ಸಾಕ್ಷಿ ಇದು ಅಭಿವ್ಯಂಗ ವೃತ್ತಿ, ಅಭಿವ್ಯಂಜಕ. ಆ ವೃತ್ತಿನೇ ಇದ್ಮಾಕಾರ ವೃತ್ತಿ ಆ ಸಾಕ್ಷಿಗೆ ಪ್ರಕಟ ಮಾಡ್ಲಿಕ್ಕೆ ಕಾರಣ ಇದ್ಮಾಕಾರ ವೃತ್ತಿ. ಹಾಂ ಸಾಕ್ಷಿ ಪ್ರಕಟ ಆಗೋದು ಕಾರಣ. ಹಾಂ ठीक है. ಪ್ರಕಟ ಆಗೋದಿಲ್ಲ ಅದು ಆಗಲ್ಲ ಅಪ್ಪನ ಇದ್ಮಾಕಾರ ವೃತ್ತಿ. ಅದೇ ವೃತ್ತಿ ಇಲ್ಲಾರದೆ ಯಾವುದೇ ಸಾಕ್ಷಿ ಡೈರೆಕ್ಟ್ ಪ್ರಕಾಶ ಮಾಡಲ್ಲ. ಅವಿದ್ಯಾವೃತ್ತಿ ಸುಷುಪ್ತಿಯಲ್ಲಿ ಆದರೂ ಅವಿದ್ಯಾವೃತ್ತಿ. ಸರ್ಪರಸ್ತಾದಿಗಳು ಅವಿದ್ಯಾವೃತ್ತಿಯ ಸಹಾಯ ಮೂಲಕವಾಗಿಯೇ ಸಾಕ್ಷಿ ಪ್ರಕಾಶ ಮಾಡ್ತಾನೆ ಹೊರತಾಗಿ ಡೈರೆಕ್ಟ್ ಸಾಕ್ಷಿ ಪ್ರಕಾಶ ಯಾವುದಕ್ಕೂ ಮಾಡಲ್ಲ. ಯಾವುದಕ್ಕೂ ಸಾಕ್ಷಿ ಸಾಕ್ಷಾಂತ ಪ್ರಕಾಶ ಮಾಡಲ್ಲ. ಕಿಂತು ಆ ವೃತ್ತಿ ಅವಿದ್ಯಾವೃತ್ತಿಯಲ್ಲಿ ಅಂತಕಣ ವೃತ್ತಿ ಇಲ್ಲ, ಕಿಂತು ಅವಿದ್ಯಾವೃತ್ತಿಯ ದ್ವಾರ ಅವಿದ್ಯಾವೃತ್ತಿ. ಸುಷುಪ್ತಿಯಲ್ಲಿ ಅವಿದ್ಯಾವೃತ್ತಿ, ಸರ್ಪರಸ್ತಾದಿಗಳಲ್ಲಿ ಕೂಡ ಅವಿದ್ಯಾವೃತ್ತಿ. ಆಯ್ತಾ? ಅದಕ್ಕೆ ಯಾತೆ ಸಾಕ್ಷಿ ಕಿ ಅಭಿವ್ಯಂಜಕ, ಸಾಕ್ಷಿ ಕಿ साक्षी की अभिव्यंजक, साक्षी अभिव्यंजक. ठीक है ना? साक्षी की अभिव्यंजक वृत्ति इदमाकार वृत्ति. जो इदमाकार वृत्ति नेत्रजन्य होने थे, ಅದು ಇದ್ಮಾಕಾರ ವೃತ್ತಿ ಏನೈತಲ್ಲ ಅದು ಮಾತ್ರ ನೇತ್ರಜನ್ಯ ಇರೋಣದ್ರದಿಂದ. ಇದ್ಮಾಕಾರ ವೃತ್ತಿ ನೇತ್ರದಿಂದ ಹುಟ್ಟೈತಿ. ಇದ್ಮಾಕಾರ होने परंपराते सर्परस्तादिकन के साक्षी रूप प्रकाश में भी नेत्र का उपयोग है. ಆ ಇದ್ಮಾಕಾರ ವೃತ್ತಿ ನೇತ್ರದಿಂದ ಉತ್ಪನ್ನವಾಗಿರುವುದರಿಂದ
ಪರಂಪರಾದಿಂದಾದರೂ ಕೂಡ ಸರ್ಪ ಬೆಳ್ಳಿ ಮೊದಲಾದವುಗಳಿಗೆ ಆ ಸಾಕ್ಷಿ ರೂಪ ಪ್ರಕಾರದಿಂದಾದರೂ ನೇತ್ರ ಉಪಯೋಗ ಐತಿ ಪರಂಪರಾ ಅಪನೆ ಅಂದರೆ ನೇತ್ರ संबंधी अभिव्यंजक इदमाकार वृत्ति अपने संबंधी का संबंध अपने संबंधी का संबंध को परंपरा संबंध कहे अपने संबंधी का संबंध को संबंधी के संबंध को परंपरा संबंध अपने संबंधी का संबंध को परंपरा संबंध कहे ಮೊಮ್ಮಗಂದು ಮುತ್ತನದೊಡನೆ ಪರಂಪರಾ ಸಂಬಂಧ ಇಲ್ಲ ಮೊಮ್ಮಗಂದು ಮುತ್ತನದೊಡನೆ ಪರಂಪರಾ ಸಂಬಂಧ ಅಪನೆ ಸಂಬಂಧಿ ತಂದಿ ಮುತ್ಯ ಅಂದರೆ ಮುತ್ಯನದೊಡನೆ ಮೊಮ್ಮಗಂದು ಪರಂಪರಾ ಸಂಬಂಧ ಹಂಗೆ ಇಲ್ಲಿ ಅಪನೆ ಅಂದರೆ ನೇತ್ರ ಸಂಬಂಧಿ ಅಂದ್ರೇ ಅಭಿವ್ಯಂಜಕಿದಮಾಕಾರ ವೃತ್ತಿ ಅದು ಮುಂದೆ ಸಂಬಂಧ ಏನು ಅಭಿವ್ಯಕ್ತ ಸರ್ಪ ಪ್ರಕಾಶಕ ಸಾಕ್ಷಿ ಪರಂಪರಾ ಅಂತ ಗೊತ್ತೈತೆ ನಿಮ್ಗೆ ಏನು ಹೇಳ್ರಿ ಈಗ ಅದು ಲಕ್ಷಣ ಅದ ಇಂದ್ರಿಯದ್ದು ಸಂಬಂಧಿ ಯಾರು ಅಂತಂದ್ರೆ ಅಭಿವ್ಯಂಜಕ ಇದಮಾಕಾರ ವೃತ್ತಿ ಇದರಿಂದ ಜನವಾಗಿರುವಂಥದ್ದೇ ಸರ್ಪರಜತಾದಿಕ ಜ್ಞಾನ. ಸರ್ಪ ಅಂದರೆ ಅಭಿವ್ಯಕ್ತ ಸಾಕ್ಷಿಯಿಂದ ಸರ್ಪ ಪ್ರಕಾಶದ ಸರ್ಪ ಪ್ರಕಾಶ ಜ್ಞಾನ ಮಾಡುವ ಸಾಕ್ಷಿ ಅಂತೂ ಆ ಸಾಕ್ಷಿಯಲ್ಲಿ ನಾವು ಪರಂಪರಾ ಸಂಬಂಧ ಹೇಳ್ತೇವೆ. ಸಾಕ್ಷಿ ಡೈರೆಕ್ಟ್ ಆ ಸರ್ಪ ಬೆಳ್ಳಿ ಮೊದಲಾದವಳಿಗೆ ಪ್ರಕಾಶ ಮಾಡಿಲ್ಲ. ನೇತ್ರಜನ್ಯ ವೃತ್ತಿ ನಾವು ಆ ಶುಕ್ತಿ ಮೊದಲಾದವುಗಳನ್ನು ಇದ್ಮಾಕಾರ ವೃತ್ತಿ ನೇತ್ರದಿಂದ ಇರುತ್ತದೆ. ಆದರೆ ಸರ್ಪರಸ್ತಾದಿಗಳಲ್ಲಿ ಸಾಕ್ಷಿ ನೇತ್ರದ ಉಪಯೋಗ ಐತಿ. ಆಮೇಲೆ ಚಾಕ್ಷುಷಂ ಪಶ್ಯಂತಿ ಅಂದರೆ ಈ ಅನ್ವೇಷಕ್ಕೆ ನಮ್ಗೆ ವಿರೋಧ ಆಗಲಿಲ್ಲ ನೇತ್ರಜನ್ಯ ಇರೋಣದ್ರಿಂದ. ಯಾತೆ ಸರ್ಪರಸ್ತಾದಿಕನಿಕೆ ಜ್ಞಾನ ಮೇ ಚಾಕ್ಷುಷತ್ವ ವ್ಯವಹಾರ ಹೋವೇ ಸರ್ಪ ಬೆಳ್ಳಿ ಮೊದಲಾದವುಗಳಲ್ಲಿ ಚಾಕ್ಷುಷತ್ವ ವ್ಯವಹಾರ ಆಗುತ್ತದೆ. ಅವ ಉಪಾಧ್ಯಾಯ ಅನುವ್ಯವಸಾಯದಲ್ಲಿ ನಿಮ್ಮದು ವಿರೋಧ ಆಗ್ತದೆ ಅಂತ ಹೇಳಿದ. ತಿಳಿಸಿಲ್ಮದು ಅವನ ಶಂಕಕ್ಕೆ ಸಂಬಂಧ ಹೇಳಕತ್ತೆ ಅಂತ ತಿಳಿದಿಲ್ಲ. ಸಾಕ್ಷಿ ಸರ್ಪರಸ್ತಾದಿಕನಿಕೆ ಜ್ಞಾನ ಚಾಕ್ಷುಷತ್ವ ವ್ಯವಹಾರ ಹೋವೇ ವ್ಯವಹಾರ ಆಗ್ತದೆ. ಚಾಕ್ಷುಷತ್ವ ವ್ಯವಹಾರ ಅದು ಶಬ್ದ ಪ್ರಯೋಗ ವ್ಯವಹಾರ ಆಗ್ತದೆ. ಯಾತೆ ಧರ್ಮೀ ಜ್ಞಾನವಾದಿಕೆ ಮತ ಮೇ ಸರ್ಪರಸ್ತಾದಿಕನಿಕೆ ಸಾಕ್ಷಿ ಭಾಷತಾ ಮಾನೇ ಬಿ ಧರ್ಮೀ ಜ್ಞಾನವಾದಿಗಳ ಮತದಲ್ಲಿ ಸರ್ಪ ಬೆಳ್ಳಿ ಮೊದಲಾದವುಗಳು ಇವು ಸಾಕ್ಷಿ ಭಾಷೆ ಇದ್ದಾವೆ, ಸಾಕ್ಷಿ ಭಾಷೆಯನ್ನೇ ಅದಾವು. ಸಾಕ್ಷಿ ಭಾಷೆ ಅಂತ ಒಪ್ಪಿದ್ರು ಕೂಡ ಉಕ್ತ ಅನುವ್ಯವಸಾಯಿಕ ವಿರೋಧ ನಹಿ. ಉಕ್ತ ವ್ಯವಸಾಯಿಕ ವಿರೋಧಿಲ್ಲ. ಚಾಕ್ಷುಷರಸ್ತಂ ಪಶ್ಯಾಮಿ ಈ ಇದಕ್ಕೆ ವಿರೋಧ ಬರಲಿಲ್ಲ. ಯಾಕೆ ಪರಂಪರಾ ಉಪಯೋಗ ಐತಿ. ಪರಂಪರಾದಿಂದ ನೇತ್ರದ ಉಪಯೋಗ ಐತಿ. ಆದ್ದರಿಂದ ನೀನು ಅನುವ್ಯವಸಾಯಿಕ ವಿರೋಧ ಆಗ್ತದೆ ಅಂತ ಹೇಳಿದಲ್ಲ, ನಮ್ದು ಇಷ್ಟೇ ಪರಂಪರಾದಿಂದ ಉಪಯೋಗ ಐತಿ. ಆದ್ದರಿಂದ ಚಾಕ್ಷು ಸಮರಸ್ತಂ ಪಶ್ಯಾಮಿ ಆಗಲಿ ಸರ್ಪಂ ಪಶ್ಯಾಮಿ ಈ ಅನುವ್ಯವಸಾಯಕ್ಕೆ ನಮ್ಮದು ವಿರೋಧ ಆಗಲಿಲ್ಲ ಅಂತ ಇವರು ಅವನಿಗೆ ಶಂಕೆಗೆ ಧರ್ಮಜ್ಞಾನವಾದಿಗಳು ಸಮಾಧಾನ ಹೇಳಿದರು. ಈಗ ಉಪಾಧ್ಯಾಯ ಏನಂತಾನೆ, ಇದು ಹೇಳಿದ್ರು ಕೂಡ ನಿಮ್ದು ಅಸಂಗತದ. ಹೀಗೆ ಹೇಳೋದು ಈಗೇನು ಹೇಳಿದ್ರೆ ಸಮಾಧಾನ, ಹಿಂಗೆ ಹೇಳೋದು ಕೂಡ ಅಸಂಗತದ. ಆಯ್ತಾ? ಹಾಂ ಹಾಂ कहा थे उक्त स्थल में तो परंपरा से नेत्र का उपयोग होने थे. ಇದೂ ಅಸಂಗತ. ನೀವು ಹೇಳೋದು ಈಗ ಹೇಳ್ಕತ್ತೀರ ಹೇಳಿದ್ರಲ್ಲ, ಇದು ಅಸಂಗತದ. ಯಾಕೆ ಅಸಂಗತ ಅಂದರೆ ಮೇಲೆ ಹೇಳಲ್ಪಟ್ಟಂಥದ್ದೇನೋ ಪರಂಪರಾ ನೇತ್ರದ ಉಪಯೋಗ ಪರಂಪರಾದಿಂದ ಇರೋಣದಿಂದ ಚಾಕ್ಷುಷತ್ವ ವ್ಯವಹಾರದ ನೀವು ಹೇಳಿದ್ರಿ. ಚಾಕ್ಷುಷತ್ವ ವ್ಯವಹಾರಕ ನಿರ್ವಾಹ ಕಯ ಹೇಳಿದ್ರಿ. ನೋಡಿ,
ಕಯ ಹೇಳಿದ್ರಿ, ಹ್ಮ್. ನಿಮ್ಮ ಮ್ಯಾಲೆ ಹೇಳಿದ್ರಿ. ಹ್ಮ್. ಹಾಂ, ತಥಾಪಿ ಇಲ್ಲಂತ ತಥಾಪಿ ಐತಿ ನೋಡಿ ಅಂದ್ರೆ ಅಲ್ಲಿ ಮ್ಯಾಲೆ ಕಾಯಿತಿ ಅಂದ್ರೆ ಯಾಕಂದರೆ ಏಕತನ ಬಿ ಅಸಂಗತ ಹೇ. ಯಾಕಂದರೆ ಯದ್ಯಪಿ ಅಂತ ನೀವು ಮೇಲೆ ಹೇಳಲ್ಪಟ್ಟಂಥ ಸ್ಥಳದಲ್ಲಿ ಏನೋ ಪರಂಪರಾ ನೇತ್ರ ಉಪಯೋಗ ಇರುವಂಥ ಚಕ್ಷುತುಬಾರ ನಿರ್ವಾಹ ಹೇಳಿದಿರಿ. ಆದರೂ ಈಗ ನಾನು ಹೇಳುವುದರಲ್ಲಿ ಶಂಕ ಮೇ ಪೀತ ಭ್ರಮ ಹೋವೆ ತಾ ಪರಂಪರಾ ಸೇ ಬಿ ನೇತ್ರ ಕಾ ಉಪಯೋಗ ಸಂಭವೇ ನೀ. ಶಂಕದಲ್ಲಿ ಪೀತ ಅಧ್ಯಾಸ ಏನಾಗ್ತದ ಅಲ್ಲಿ ನಿಮ್ಮದು ನೇತ್ರದು ಪರಂಪರಾದಿಂದನೂ ಕೂಡ ಉಪಯೋಗ ಅಂತ ಹೇಳುವುದು ಬರುವುದಿಲ್ಲ, ಸಂಭವಿಸುವುದಿಲ್ಲ. ನೇತ್ರದು ಪರಂಪರಾದಿಂದನೂ ಕೂಡ ಉಪಯೋಗ ಸಂಭವಿಸುವುದಿಲ್ಲ. ಶಂಕಪೀತದೇನು ಹೋಗೈತೇನು ಹಿಂದೆ ಯಾವುದು ನಿನ್ನ ನಾಲ್ಕು ಏನು ಹೇಳ್ಯಾರು? ಅದು ಇರೋದು ಶ್ವೇತ ಐತಿ, ಪೀತ ಅಂತಾನೆ ನೋಡಕತ್ತಾನ ಶ್ವೇತ. ಭ್ರಮದಕ್ಕೆ ಮತ್ತೊಂದು ಭ್ರಮ ಮೊದಲು ಕ್ರಮ ಹೇಳಬೇಕು. ಭ್ರಮಕ್ಕೆ ಒಮ್ಮೆ ಲಾಸ್ಟ್ ಕೊನೆದು ಹೇಳಿದ್ರೆ ಮೊದಲನೇ ಆಟ ಗ್ಯಾಪ್ ಮಾಡಿ ಒಂದು ನೀಲತ್ ಆಕಾಶದಲ್ಲಿ ನೀಲತ್ವದ ಪ್ರತೀತಿ. ಒಂದು ಶಂಕದ ಅಟ್ಟೆ ಹೇಳ್ರಿ, ಶಂಕದ ಒಂದೇ ಉದಾಹರಣೆ ಹೇಳ್ರಿ. ಶಂಕ ಪೀತ ಅಧ್ಯಾಸದಲ್ಲಿ ಯಾನ ಅಧ್ಯಯನ ಮಾಡಿದ ಮೊದಲು ಅವನಂತಪ್ಪ ನೇತ್ರೇಂದ್ರಿಯ ಸಂಯೋಗ, ನೇತ್ರೇಂದ್ರಿಯ ಸಂಯೋಗ ನೇ ಕಾರಣ ಅದ. ಯಾಕೆ ದುಷ್ಟ ನೇತ್ರೇಂದ್ರಿಯ ಸಂಯೋಗನೇ ಶಂಕದ ದುಷ್ಟ ಆಯ್ತು, ಅದೆಲ್ಲ ಗೊತ್ತಾಯ್ತು. ದುಷ್ಟ ನಂದು ಸಂಭವಿಸ್ತೈತ್ರಿ. ಅವ್ರು ಸಂಭವಿಸ್ತದೆ. ನೀವು ಇದ್ಮಾಕಾರ ಸಾಮಾನ್ಯ ಜ್ಞಾನ ಹೇಳೋರಿಗೆ ಯಾನ್ ಪ್ರಶ್ನೆ ನಿಮಗೆ ಕುರಿತು ಪ್ರಶ್ನೆ ಕೇಳ್ತೀನಿ ಅಂತ ನಾವು ಪೀತ ಶ್ವೇತ ಶಂಕದೊಡನೆ ಮೊದಲೇ ಶಂಕದಲ್ಲಿ ರೂಪವನ್ನು ಬಿಟ್ಟು ಕೇವಲ ಶಂಕದ ಜ್ಞಾನ ಆತೈತಿ ಅನ್ನೋ ಮೊದಲು ಅವನು ಪ್ರಶ್ನೆ ಮಾಡಿದಲ್ಲಿ. ಹಾಂ, ರೂಪವನ್ನು ತ್ಯಾಗ ಮಾಡಿ ಕೇವಲ ಶಂಕದ ಜ್ಞಾನ ಆತೈತಿ ನಿಮ್ಗೆ ಆಗಲ್ಲ. ಅದಕ್ಕೆ ಶಂಕ ರೂಪ ವಿಶಿಷ್ಟ ಹೇಳ್ತೇವೆ. ರೂಪ ವಿಶಿಷ್ಟ ಅಂದ್ರೆ ಬಿಳಿ ಶಂಕ ಆಯಿತು, ಮತ್ತು ಅಲ್ಲಿ ಪೀತ ಅಧ್ಯಾಸ ಆಗಲೇ. ಮತ್ತು ಪೀತ ವಿಶಿಷ್ಟ ಅಂತ ಹೇಳಿದ್ರಿ ಅಂದರೆ ಆ ಪೀತನೇ ಭ್ರಮ ಅದ. ಪೀತ ವಿಶಿಷ್ಟ ಶಂಕ ಪೀತ, ಪೀತ ವಿಶಿಷ್ಟ ಹೇಳಿದ್ರಿ, ಪೀತದ ಭ್ರಮನೇ ಅದ. ಭ್ರಮಕ್ಕೆ ಕಾರಣ ಹೇಳೋದಂತೆ ಆಗುತ್ತದೆ ಅಂತ ಹಿಂದೆ ಅವನು ಪ್ರಶ್ನೆ ಮಾಡಿದಲ್ಲ, ಅದನ್ನೀಗ ಮತ್ತೆ ಹೇಳ್ತಾ ನೋಡಿ. ಕಾಯುತ್ತೆ रूपविना केवल शंक में तो नेत्र की योग्यता नहीं 248 पेज में लगे 248 ಅಂದರೆ ಯಾವ ದ್ರವ್ಯದಲ್ಲಿ ಮಹತ್ವ ಗುಣ ಇರುವುದು, ಉದ್ಭೂತ ರೂಪ ಇರುವುದು, ಆ ದ್ರವ್ಯದೇ ಪ್ರತ್ಯಕ್ಷ ಆಗುತ್ತದೆ. ಯಾವ ದ್ರವ್ಯದಲ್ಲಿ ಮಹತ್ವ ಇರುವುದು ಅದರದ್ದು ರೂಪ ಪ್ರತ್ಯಕ್ಷ ಆಗುತ್ತದೆ. ಈ ನಿಯಮಾನುಸಾರವಾಗಿ ಕೇವಲ ಶಂಕರೂಪ ದ್ರವ್ಯದು ನೇತ್ರಕ್ಕೆ ಪ್ರತ್ಯಕ್ಷ ಆಗುವುದೇ ಇಲ್ಲ. ಕೇವಲ ಶಂಕರೂಪ ದ್ರವ್ಯದು ಪ್ರತ್ಯಕ್ಷ ಯಾಕೆ ಮಹತ್ವ ಗುಣ ಬೇಕು. ರೂಪ ವಿಶಿಷ್ಟ ಶಂಕ ಪ್ರತ್ಯಕ್ಷ ಪೀತ ವಿಶಿಷ್ಟ ಅಂದರೆ नेत्र की योग्यता नहीं. ಯಾತೆ ರೂಪ ವಿಶಿಷ್ಟ ಮೇ ಕಹೆ ತೋ ಅದನ್ನು ರೂಪ ವಿಶಿಷ್ಟ ಹೇಳ್ತೇವೆ ಅಂತಂದರೆ ಶಂಕಕ್ಕೆ ಏನು ಶುಕ್ಲ ರೂಪ का ग्रहण होवे तो विशिष्ट ಅಂದ್ರೆ ಶಂಕ ಪೀತ शुक्ल शंक बड़ी शंक रूप विशिष्ट में कहे तो शंक के शुक्ल रूप का ग्रहण होवे तो बड़ी शंका ಅಂತ ಹಿಂಗೆ ನಿಮ್ಗೆ ಗ್ರಹಣ ಅಂದರೆ ಜ್ಞಾನ ಐತಂದರೆ ಬಿಳಿ ಶಂಕ ಗ್ರಹಣ ಹೋವೇತು ಅಂದರೆ ಆಗಿದ್ದಾದರೆ ಪೀತತಾ का अध्यास हुए नहीं. ಬಿಳಿ ಶಂಕ ಅಂತ ನಿಮ್ಗೆ ಜ್ಞಾನ ಆಯಿತು, ಅದು ಮತ್ತೆ ಪೀತತಾ ನಿಮ್ಗೆ ಜ್ಞಾನ ಆಗ್ತಾನೋ ಆ ಅಧ್ಯಾಸ ಆಗ್ತಾನೋ ಆಗುವುದಿಲ್ಲ. हाँ, इस कारण से अध्यस्त रूप विशिष्ट में नेत्र की योग्यता मानी होगी. अध्यस्त ಏನಂದ್ರೆ पीत रूप पात रूप में पाएंगे तो पी
ಪಾಯಂಗೆ ಇರ್ತದೆ ಏನಿರಬೇಕು ನೀವು ನೋಡಿ ಓದ್ಲಿಕ್ಕೆ ನಾ ಇರಬೇಕೇ ಮಾಡೋದೇನು ಅಧ್ಯಸ್ಥ ಪೀತ ರೂಪದ ಅಧ್ಯಸ್ಥ ಪೀತ ರೂಪ ಇಲ್ಲ ಅಧ್ಯಸ್ಥ पीत रूप विशिष्ट में नेत्र की योग्यता मानी होगी हाँ मारो चलो मारो सो धर्मी ज्ञानवादी के मत में संभवे नहीं ನಿಮ್ಮ ಧರ್ಮಿ ಜ್ಞಾನವಾದಿಗಳ ಮತ್ತಲ್ಲದು ಸಂಭವಿಸೋದಿಲ್ಲ ಯಾಕೆ ಸಂಭವಿಸಲ್ಲ ಅಂದ್ರೆ ಅವ್ನು ಯೋಚನೆ ಕರೆ ಅಧ್ಯಸ್ಥ ಪೀತ ರೂಪ ವಿಶಿಷ್ಟಮೇ ನೇತ್ರಿಕೆ ಯೋಗ್ಯತಾ ಒಪ್ಪಬೇಕು ನೀವು ಒಪ್ಪಿದರೆ ನೀವು ನಾ ಹೆಂಗೆ ಐಂದ್ರಿಕತೆ ಹೇಳಿದ್ರ ಹಂಗೆ ನೀವು ಆ ಅಧ್ಯಸ್ಥ ಪೀತ ರೂಪದೊಳಗೆ ನೇತ್ರ ಉಪಯೋಗ ಇಲ್ಲ ನಿಮ್ಮದು ಅವಿದ್ಯಾವೃತ್ತಿ ಐತಿ सो धर्मी ज्ञानवादी के मत में संभव ही नहीं कहते अध्यस्थ पदार्थ में ऐन्द्रिकत्व नहीं ये धर्मी ज्ञानवादी का मत है ಅಧ್ಯಸ್ಥ ಪದಾರ್ಥದಲ್ಲಿ ಇಂದ್ರಿಯದ ಸಂಬಂಧ ಇಲ್ಲ ಐಂದ್ರಿಕತ್ವ ಅಂದರೆ ಸಾಕ್ಷಾಂತ ಇಂದ್ರಿಯ ಸಂಬಂಧಕ್ಕೂ ಐಂದ್ರಿಕತ್ವ ಕೈ ಅಂತ ಹೇಳೋರು ಹಾಂ ಈ ಧರ್ಮಿ ಜ್ಞಾನವಾದಿ का मत है ಅಧ್ಯಸ್ಥ ಪದಾರ್ಥದಲ್ಲಿ ಇಂದ್ರಿಯದ ಸಂಬಂಧ ಇಲ್ಲ ಅಂತ ಹಿಂಗೆ ಧರ್ಮಿ ಜ್ಞಾನವಾದಿಗಳ ಮತ ಐತಿ ಗೊತ್ತಿಲ್ಲ या प्रकार से रूप बिना केवल शंक ज्ञान में व शंक विशिष्ट शंक ज्ञान में नेत्र का उपयोग संभवे नहीं नेत्र का उपयोग संभविಸುವುದೇ ಇಲ್ಲ परंतु आदरू उपाध्याय के मत में दोष नेत्र की संबंधी पीत रूप का अध्यास का कारण है ನನ್ನ ಮತದಲ್ಲಿ ಉಪಾಧ್ಯಾಯನ ಮತದಲ್ಲಿ ಅವ ದುಷ್ಟ ಅಥವಾ ದೋಷ ಯಾನದು ಯಾನ उपाध्याय के मत में शंक से नेत्र की दुष्ट शंक से हाँ संबंधी नेत्र का संबंधी मत में शंक से किंत ಮೊದಲು ಏನೈತೆ दोष नेत्र दोष की नेत्र शंक से नेत्र की संबंध ही पीत रूप अध्यास कहे तो है सो नेत्र का संबंध रूप सहित केवल शंक में शुक्ल रूप विशिष्ट में संभव है हाँ नेत्र का संबंध रूप रहित सही ಇಲ್ಲ नेत्र का संबंध रूप सो नेत्र का संबंध रूप रहित रहित केवल शंक से शुक्ल रूप विशिष्ट से संभव है ಯಾಕೆ ಸಂಭವ ಅಂತ ನಾನು ದೋಷ ಒಪ್ಪಿದನು दुष्ट नेत्र है याते विशिष्ट शंक में संभव है न दोष सहित नेत्र ಒಪ್ಪಿನ ದುಷ್ಟ ನೇತ್ರ ಸಂಯಮ ಒಪ್ಪಿನ ನೀವು ಒಪ್ಪಿಲ್ಲ ಹಂಗೆ ಅದಕ್ಕೆ ನನ್ನಲ್ಲಿ ಸಂಭವಿಸ್ತದೆ ನಿಮ್ಮಲ್ಲಿ ಸಂಭವಿಸೋದಿಲ್ಲ ಗುರ್ತೈತೇನು ಈಗ ನಿಮ್ಮ ಗುರ್ತೈತಲ್ಲ ಈಗ ಧರ್ಮಿ ಜ್ಞಾನ ಶಂಕ ಪೀತತಾ ಅಧ್ಯಾಸದಲ್ಲಿ ನಿಮ್ಮದು ಮೇಲೆ ಏನೋ ಸಾಕ್ಷಿಯಲ್ಲಿ ಪ್ರಕಟವಾಗಲ್ಪಟ್ಟಂಥ ಸಾಕ್ಷಿ ಅದು ಪ್ರಮಾವೃತ್ತಿ ನೇತ್ರಜನ್ಯ ಋಣದಿಂದ ಚಾಕ್ಷುಷಂ ಪಶ್ಯಾಮಿ ಅದರಲ್ಲಿ ಪರಂಪರಾದಿಂದ ಏನೋ ಉಪಯೋಗ ಹೇಳಿದಿರಿ ಈಗ ಈ ಶಂಕಪೀತತಾ ಅಧ್ಯಾಸದಲ್ಲಿ ನಿಮ್ಮದು ನೇತ್ರದ ಪರಂಪರಾ ಉಪಯೋಗನೂ ಕೂಡ ಹೇಳೋಕ್ಕೆ ಬರುವುದಿಲ್ಲ ನೇತ್ರದ ಪರಂಪರಾ ಉಪಯೋಗನೂ ಕೂಡ ಹೇಳೋದು ಸಂಭವಿಸುವುದಿಲ್ಲ ನನ್ನ ಮತದಲ್ಲಿ ದೋಷ ಒಪ್ಪಿನ ಶಂಕದೊಡನೆ ದುಷ್ಟಿಂದ್ರಿಯ ಸಂಯೋಗಿತ ಪೀತೃಪ ಅಧ್ಯಾಸ ಆಗ್ತದೆ ಪರಂತು ನಿಮ್ಮದು ಇದ್ಮಾಕಾರ ಪರಮಾವೃತ್ತಿ ಅದು ರೂಪ ಬಿಟ್ಟರಾಗಲ್ಲ ರೂಪ ವಿಶಿಷ್ಟ ಹೇಳಬೇಕು ರೂಪ ವಿಶಿಷ್ಟ ಹೇಳೋಕ್ಕೂ ಬರಲ್ಲ ಪೀತ ವಿಶಿಷ್ಟ ಹೇಳ್ರಿ ಪೀತ ವಿಶಿಷ್ಟ ಅಂದ್ರೆ ಅಧ್ಯಾಸ ಅದ ಅಂತ ಹೇಳಿ ತಿಳಿತಾ ಅದಕ್ಕೆ ರೂಪವನ್ನು ಬಿಟ್ಟು ಕೇವಲ ಶಂಕಜ್ಞಾನದಲ್ಲಿ ಅಥವಾ ವಿಶಿಷ್ಟ ಶಂಕಜ್ಞಾನದಲ್ಲಿ ನೇತ್ರ ಉಪಯೋಗ ಸಂಭವಿಸುವುದಿಲ್ಲ ಈಗ धर्मी ज्ञानवादी करी शंक पीतता का अनाध्यास ಅಂದರೆ ಅಧ್ಯಾಸ ಒಪ್ಪಲ್ಲ ಅವರು ಆ ಉಪಾಧ್ಯಾಯ ಕರಿ ತಾಕ
ತಾಕ ಅಶಂಕ ಪಿತ್ತ ತಾಕ ಅನುವಾದವರು ದೋಷಿ. ಅದ್ರದ್ದು ಅನುವಾದ ಮಾಡಿ ಮತ್ತು ಅವ ದೋಷ ಕೊಡ್ತಾನೆ. ಯಾ ಸ್ಥಾನ ಮೇ ಬಿ ಧರ್ಮಿಜ್ಞಾನವಾದಿ ಏಕಯೇ, ಈ ಸ್ಥಾನದಲ್ಲಿ ಆದರೂ ಕೂಡ, ಯಾವ ಸ್ಥಾನದಲ್ಲಿ? ಶಂಕಪೀತತಾದಲ್ಲಿನೂ ಕೂಡ ಧರ್ಮಿಜ್ಞಾನವಾದಿ ಏಕಹಿ. ಹೆಂಗೆ ಹಿಂದೆ ಅವರು ರಜತಂ ಪಶ್ಯಾಮಿ ಚಾಕ್ಷುಷಂ ಪಶ್ಯಾಮಿ ಇದರ ಅನುವ್ಯವಸಾಯದಿಂದ ನಿಮ್ಮ ಸಂಭವಿಸುವುದಿಲ್ಲ ಅಂತ ಹೇಳಿದರು. ಅವ್ನು ಹೇಳಿದಿಲ್ಲ, ಸರ್ಪ್ರಸ್ತಾದಿಗಳ ಪ್ರಕಾರ ಸಾಕ್ಷಿ ರೂಪ ಐತಿ, ಅಭಿವ್ಯಕ್ತ ಸಾಕ್ಷಿಯಿಂದಲೇ ನೀವು ಉಪಯೋಗಿದ್ದರೆ ನೇತ್ರದ ಉಪಯೋಗ ಹಂಗೆ ಸಂಭವಿಸ್ತಾ ಅಂತ ಹೇಳಿದರು. ಅಲ್ಲಿ ಹಂಗೆ ಆ ಸಮಾಧಾನ ಹೇಳಿದ್ರು. ಹಾಗೆ ಶಂಕಪೀತ ಅಧ್ಯಾಸದಲ್ಲಿನೂ ಕೂಡ ಈ ರೀತಿಯಿಂದ ಅವರು ಸಮಾಧಾನ ಹೇಳ್ತಾರೆ. ಯಾ ಸ್ಥಾನ ಮೇ ಬಿ तैसा रजत पश्यामी स्थान में तैसा शंकपीतता में भी धर्मी ज्ञानवादी ये कहे. जहाँ शंक में पीत रूप का अध्यास होवे, ಎಲ್ಲಿ ಶಂಕದಲ್ಲಿ ಪೀತ ರೂಪದ ಅಧ್ಯಾಸ ಆಗುತ್ತದೆ ತಾ ಅಲ್ಲಿ ಸರ್ಪರಸ್ತಾಧಿಕನಿಕಿ ನ್ಯಾಯಿ, ಸರ್ಪರಸ್ತಾಧಿಕನಿಕಿ ನ್ಯಾಯಿ ನ್ಯಾಯಿ ಅದರಂತೆ ಸರ್ಪ ಬೆಳ್ಳಿ ಮೊದಲಾದವುಗಳೇನು ಅಧ್ಯಾಸ ಆಗೈತಲ್ಲ, ಅದರಂತೆ पीतिमा का स्वरूप से अध्यास नहीं है. हाँ नहीं है नहीं है ಅಂದರೆ ಶಂಕದಲ್ಲಿ ಪೀತ ರೂಪದ ಅಧ್ಯಾಸ ಆಗ್ತದಲ್ಲ, ಅಲ್ಲಿ ಯಾವ ರೀತಿ ಸರ್ಪ ಬೆಳ್ಳಿ ಮೊದಲಾದವುಗಳು ಸರ್ಪ ಯಾವ ಅಧ್ಯಾಸ? ಅರ್ಥಾಧ್ಯಾಸ ಇರೋದಕ್ಕೆ ಸಂದರ್ಭಕ್ಕೆ ಏನು ಕೇಳಕತ್ತಾರೆ ಅದ್ರಲ್ಲಿ ಹೇಳಬೇಕು. ನ್ಯಾಯಿ ಈಗ ನೀವು ಯಾವ ರೀತಿ ಅವ್ರು ಹೇಳ್ಕತ್ತಾರ ನೋಡಿ, ಓದ್ತೀನಿ ನಾನು. शंख में पीत रूप का अध्यासो वेता सर्परस्ताधिकनिकी न्यायी पीतिमा का स्वरूप से अध्यास नहीं है. ಪೀತಿಮಾದು ಸ್ವರೂಪದಿಂದ ಅಧ್ಯಾಸ ಇಲ್ಲ. ಸರ್ಪ ಬೆಳ್ಳಿ ಮೊದಲಾದವುಗಳು ಯಾವ ಅಧ್ಯಾಸ ಅದರಂತೆ ಇಲ್ಲ ಅಂತ ಹೇಳ್ತಾರೆ. ಸರ್ಪ ಬೆಳ್ಳಿ ಮೊದಲಾದವುಗಳಂತೆ ಈ ಪೀತಿಮಾದ ಅಧ್ಯಾಸ ಇಲ್ಲ. ಅದೇ ಬರ್ತಾರಲ್ರಿ, ನೀವು ಆ ಕಡೆ ಈ ಕಡೆ ಹೋಗ್ಬಾರ್ದು. ಅಂದ್ರೆ ಸರ್ಪ ಸ್ವರೂಪಾಧ್ಯಾಸ, ಸ್ವರೂಪದು ಸಂಬಂಧ, ಇದೊಂದು ಸಂಬಂಧಾಧ್ಯಾಸ. ಸಂಬಂಧಾಧ್ಯಾಸ ಸ್ವರೂಪಾಧ್ಯಾಸ ಬರ್ತಾವಿಲ್ಲ, ಎದಕ್ಕತ್ತಾರೆ? ಯಾವುದರ ಸ್ವರೂಪ ಅನಿರ್ವಚನೀಯ ಉತ್ಪತ್ತಿ ಆಗಿರುವುದೋ ಅದರ ಸ್ವರೂಪ ಅಧ್ಯಾಸ ಹೇಳಬೇಕು. ಇನ್ನು ಸಂಬಂಧ ಅಧ್ಯಾಸ ಅದಕ್ಕೆ ಮತ್ತೊಂದರ ಸಂಬಂಧದಿಂದ ಉತ್ಪತ್ತಿ ಆಯಿತು. जो अध्यास थे पूर्व होवे वो व्यावहारिक होवे अथवा पारमार्थिक होवे, व्यावहारिक होवे अथवा पारमार्थिक होवे. ताका अनिर्वचनीय ताजात्म संबंध उपजे ताको संबंध अध्यास कहिए, संसर्ग अध्यास कहिए. ಆಯ್ತಾ? ಈಗ ಜ್ಞಾನ ವಿಚಾರ ಚಂದ್ರದಲ್ಲಿ ಏನು ಹೇಳ್ಯಾರ? ಈ ಸಂಬಂಧ ಅಧ್ಯಾಸ ಸ್ವರೂಪ ಅಧ್ಯಾಸ ಹೇಳಿದ್ರೆ 6ನೇ ಕಾಲದಾಗ, 6ನೇದು. ಅದ್ರ ಲಕ್ಷಣ ಏನು ಮಾಡ್ಯಾರಲ್ಲಿ? ಇದು ಪ್ರಭಾಕರದಿಂದ ನೋಡ್ರಿ ನಾ ಹೇಳೋದು. ಹಾಂ, ಈಗ ಹಿಂದೆ 13ವ ಹೆಡಿಂಗ್, 13ನೇ ಹೆಡಿಂಗ್ ಅದಾಗ. ಹಾಂ, ಇಲ್ಲ ನೆಕ್ಕಿ ಅಂದರೆ ಹೋಗ್ಯದ 13 ಇಷ್ಟು ಅನ್ಯೋನ್ಯ ಅಧ್ಯಾಸ ಅಲ್ಲ, ಅನ್ಯೋನ್ಯ ಅಧ್ಯಾಸ 9ನೇ ಹೆಡಿಂಗ್, 9ನೇ ಹೆಡಿಂಗ್ ಇಲ್ಲ ಇದೆ ರೀ. 7ನೇ ಪ್ರಕಾಶದಾಗ 9ನೇ ಹೆಡಿಂಗ, 7ನೇ ಪ್ರಕಾಶದಾಗ 9ನೇ ಹೆಡಿಂಗ್. अनात्मा में अध्यस्त आत्मा की परंपरा सत्ता विषय तात्पर्य है. ಎಷ್ಟು ನಂಬರ್ ಪ್ಯಾನ್? परमात्मा 2 2 5
225 225 9ನೇ ಹೆಡ್ಡಿ परमार्थ सत्ता विषय तात्पर्य है। आत्मा संबंध के अभ्यास करने से 25 ये 9ನೇ पेंडिंग 7ನೇ प्रकाश 9ನೇ हेडिंग ಅಲ್ಲಿ ಇದನ್ನು ಮುಂಚಿತ ಮೊದಲು अध्यस्त का लक्षण अध्यस्त का प्रसंग में चारी शंका ಇಲ್ಲ ತಾವು 8ನೇ ಹೆಡಿಂಗ್ ಅನ್ಯೋನ್ಯಾಧ್ಯಾಸ शंका ಕೆಳಗೈತೆ ನೋಡಿ स्वरूप अध्यास संसर्ग अध्यास संबंध अध्यास ज्या पदार्थ का स्वरूप अनिर्वचनीय उपजयता को स्वरूप अध्यास कहे जैसे शुक्ति में रजत का स्वरूप अध्यास है शुक्ति में रजत का स्वरूप अध्यास है जैसे और ಏನು ಹೇಳ್ತಾರೆ ಬೆಳ್ಳಿ ಸರ್ಪದಂತೆ ನ್ಯಾಯಿ ನ್ಯಾಯಿ ಇದು ಹೆಂಗೆ ಸ್ವರೂಪ ಅಧ್ಯಾಸ ಅದು ಹಂಗೆ ಪ್ರೀತಿ ಮೊದಲು ಸ್ವರೂಪ ಅಧ್ಯಾಸ ಇಲ್ಲ ಅಂತ ಹೇಳ್ಕತ್ತಾರೆ ಸಮಾಧಾನ ನಿಮ್ಮ ಸ್ವರೂಪ ಅಧ್ಯಾಸ ಅಂದ್ರೆ ಏನು ಗುರ್ತಿರ್ಬೇಕು ಮೊದಲ ಅವೆಲ್ಲ ಗುರ್ತಿರ್ಬೇಕು ತಲೆಗೆ ಇರಬೇಕು हाँ जैसे शुक्ति में रजत का स्वरूप अध्यास है आत्मा में अहंकारादिक अनात्मा का स्वरूप अध्यास है जिन संसर्ग अध्यास कहते नोड्री ओद्रे तलग जो जा पदार्थ का स्वरूप जो प्रथम सिद्ध होवे व्यवहारिक होवे अथवा पारमार्थिक होवे और अनिर्वचनीय संबंध उपजे सो संसर्ग अध्यास कहिए है ठीक है ತೆಗೆದುಕೊಳ್ಳಿ ನಾಲ್ಕು ಕೊಟ್ಟರಿಪ್ಪ ನಾಲ್ಕು ಏನು ನಾಲ್ಕು ಅಂದರೆ ಯಾವ ಪದಾರ್ಥದ್ದು ಪ್ರಥಮ ಸಿದ್ಧ ಇರಬೇಕು ವ್ಯಾವಹಾರಿಕ ಇರಬೇಕು ಅಥವಾ ಪಾರಮಾರ್ಥಿಕ ಉತ್ಪತ್ತಿ ಇರಬೇಕು ಲಕ್ಷಣ ಇದು ಸಂಬಂಧ ಅಧ್ಯಾಸ ಸ್ವರೂಪ ಅಧ್ಯಾಸ ಲಕ್ಷಣ ಚಂದ್ರೋದಯ ಸರಳ ಸೋಪ ಕೊಟ್ಟರು ಚಂದ್ರೋದಯದ सरल सोपा ज्ञान के बाद होने योग्य वस्तु का स्वरूप अध्यास कहिए ज्ञान दिन बाद आगुआ स्वरूप बेली बाद आतोला ज्ञान से बाद होने अयोग्य वस्तु संबंध अध्यास कहिए ठीक है ಈಗ ನೋಡ್ರಿ ಅಂದ್ರೆ ಸರ್ಪ ಬೆಳ್ಳಿ ಮೊದಲಾದವುಗಳು ಹೆಂಗೆ ಸ್ವರೂಪ ಅಧ್ಯಾಸ ನಾವು ಹೇಳಿದೇವಲ್ಲ ಸ್ವರೂಪ ಅಧ್ಯಾಸ ಹಂಗೆ ಈ ಪ್ರೀತಿ ಮಾದು ಸ್ವರೂಪದಿಂದ ಅಧ್ಯಾಸ ಇಲ್ಲ ಸ್ವರೂಪ ಅಧ್ಯಾಸ ಇಲ್ಲ ಪ್ರೀತಿ ಮಾದು स्वरूप अध्यास ಇಲ್ಲ किंतु जैसे स्फटिक में जपा कुसुम वृत्ति लोहित के संसर्ग का अध्यास होवे है तैसे तैसे नेत्र संबंध संसर्ग का अंदर है संबंध अध्यास संसर्ग अंदर संबंध अध्यास तैसे नेत्र वृत्ति पीत संबंधी पीतिमा के संबंध का शंक में अध्यास है ನೇತ್ರದಲ್ಲಿ ವೃತ್ತಿ ರಾಣೆ ನೇತ್ರ ವೃತ್ತಿ ಪೀತ್ ಸಂಬಂಧಿ ನೇತ್ರ ವೃತ್ತಿ ಅಂದರೆ ನೇತ್ರದಲ್ಲಿ ಇರುವ ವೃತ್ತಿ ಅಂದರೆ ಆ ಕಡೆ ಹೋಗಬಾರ್ದು ರಾಣೆ ವರ್ತತಿ ವೃತ್ತಿ ನೇತ್ರ ಮಧ್ಯೆ ರಾಣಾರೆ ನೇತ್ರದಲ್ಲಿ ಇರುವ रहनेवाला हाँ ठीक है नियम ये नेत्रवृत्ति पीत संबंधी पीतिमा के संबंध का शंक में अध्यास है नेत्रदಲ್ಲಿರುವ पीत संबंधी पीतिमा के संबंध का पीत संबंधी पीतिमा के ಅಂದ್ರೆ ಸಂಬಂಧವಾಗಿರುವಂತ ಗುಣದಿಂದ ಇದು ಯಾವುದು ಅದು ಶಂಕರೂಪಿ ದ್ರವ್ಯದ ಗುಣ ನೇತ್ರದಲ್ಲಿರುವಂತ ಪೀತಿ ಅಂದ್ರೆ ಇದು ಬಿಳಿ
ಇದು ಕೆಂಪು ಕೆಂಪು ಅದು ಕೆಂಪ ಬಿಳಿ ಕಡೆ ಪೀತ ಅಂದ್ರೆ ಹಸ್ರ ಪೀತ ಪಿವಳ ಪೀಲ ಪೀಲ ಅಲ್ರಿ ಹಸಿರಂಗ ಪಿವಳ ಪಿವಳ ಹಾಂ ಅದೇ ಅರ್ಶನ ರೀ ಹಾಂ ಅರಿಶಿನ ಕಾಮಣಿ ಅದು ಕಾಮಣಿ ಅಂತಾರಲ್ಲ ಕಾಮಣಿ ಕಣ್ಣಾಗ ಕಾಮಣಿಗೆ ಕಣ್ಣೆಲ್ಲ ಹಸಿರು ಕಾಣಿಸ್ಬೇಕು ಹಂಗೆ ಕಾಮಣಿ ಅಂದರೆ ಪಿವಳ ನೇತ್ರದಲ್ಲಿರುವಂತಹ ಪೀತ ಸಂಬಂಧಿ ಅದೇ ಪೀತಕ್ಕೆ ಸಂಬಂಧವಾದ ಪೀಳ ಇದು ಅರಿಶಿಣ ಬಣ್ಣಕ್ಕೆ ಸಂಬಂಧವಾಗಿರುವಂತ ಪೀತಿಮಾಕೆ ಅದಕ್ಕೇನೆ ಅದರದೇನೆ ಪೀತಿಮಾ ಅಂದ್ರೆ ರೋಗದ ಪೀತಿಮಾ ಅಂದ್ರೆ ಇದು ಅರಿಶಿಣ ಬಣ್ಣದ ಪೀತಿಮಾಕೆ ಸಂಬಂಧಕ ಶಂಕ ಮೇ ಆ ಇದ್ರದ್ದೇ ಶಂಕದಲ್ಲಿ ಶ್ವೇತ ಶಂಕದಲ್ಲಿ ಸರಳ ಸರಳ ಇಷ್ಟೆಲ್ಲ ಸರಳ ಪೀತ ಅಂದ್ರೆ ದ್ರವ್ಯ ಪೀತಿಮಾಕ ಅಂದ್ರೆ ಗುಣ ಗುಣ ಹೆಂಗೆ ಪೀತ ಪೀತಿಮಾಕ ಅಂದ್ರೆ ಪೀತ ಇದು ದ್ರವ್ಯ ಪೀತಿದು ನೀವು ವಿಚಾರ ಸಾಗರ 115 ಟಿಪ್ಪಣಿ ಚೆನ್ನಾಗಿ ಓದಿದ್ರಿ ತಿಳಿದಿಲ್ಲ ಇಲ್ಲಿ ಅಂದರೆ ಈಗ ನಿಮ್ಮ ಇಲ್ಲಗೆ ಹೊಳಿತಿದ್ದೆ ಅದು ಪುಸ್ತಕ 115 ಅಲ್ಲಿ ಇದಕ್ಕಿಂತ 3-4 ಶಂಕ ಮಾಡೋಣ ನೋಡ್ರಿ 3-4 ಶಂಕ 15 ಅಲ್ಲ ಅದು ನಿಮ್ಗೆ ಜರ ಗುರ್ತಿತ್ತಲ್ಲ ಟಿಪ್ಪಣಿ ಹಿಡಿದಕ್ಕೆ ನಿಮ್ಗೆ ಹೊಳಿತಿತ್ತದ ಅಂತ ಹಾಂ ಅಂದ್ರೆ ನೇತ್ರದಲ್ಲಿರುವ ಪೀತದಲ್ಲಿರುವ ಪೀತಿಮ ತಿಳಿತೀರಿ ಹಂಗೆ ನೀಳ ಬಣ್ಣ ಅದು ದ್ರವ್ಯ ಅದರಲ್ಲಿ ನೀಳ ಬಣ್ಣ ರಂಗ पीतिमा संबंध का शंक में अध्यास है पीत संबंधी पीतिमा के संबंध का शंक में अध्यास है ಪಿವಳ ಬಣ್ಣಿನ ಸಂಬಂಧದ ಶಂಕದಲ್ಲಿ ಅಧ್ಯಾಸ ಇರುತ್ತದೆ ಏನು ಅಧ್ಯಾಯ ಅಂದ್ರೆ ಶಂಕದಲ್ಲಿ ಪೀತದ ಸಂಬಂಧ ಅಧ್ಯಾಸ ಹೇಳಕತ್ತೀವಿ ಆ ಸಂಬಂಧದಲ್ಲಿ ನೇತ್ರದ ಉಪಯೋಗ ಇಲ್ಲ ಸಂಬಂಧ ಏನು ಹೇಳಕತ್ತಿಲ್ಲ ಸಂಬಂಧ ಅದು ಕಣ್ಣಾಗೈತಲ್ಲ ನೇತ್ರದ ಉಪಯೋಗ ಐತೇನು ಅಲ್ಲ ಯಾಕಂದ್ರೆ ಸಂಬಂಧ ಅಂದ್ರೆ ಪೀತ ರೂಪ ಅಲ್ಲ ಅದಕ್ಕೆ ನೇತ್ರದ ಸಂಬಂಧ ರೂಪ ವ್ಯವಹಾರ ಸಂಭವಿಸುವುದಿಲ್ಲ ಇದೇಂತ ಹೇಳಿದ್ರೆ ಮುಂದೆ ಪಿತ್ತಕ್ಕೆ हाँ पीत पित्त के ज्ञान बिना ताकि संबंध का अध्यास संभव ही नहीं पीत पित्तದ ಜ್ಞಾನ ಇರಲಾರದೆ ಅದರ ಸಂಬಂಧದ ಜ್ಞಾನ ಅಧ್ಯಾಸ ಸಂಭವಿನಿ ಪೀತ ಅಂದ್ರೆ ಪಿತ್ತದ ಜ್ಞಾನ ಬೇಕು ಮ್ಯಾದ ನೇತ್ರ पीत पित्त के ज्ञान बिना हाँ ताकि संबंध का अध्यास संभविनी ಮೊದಲು ಪೀತ ಪಿತ್ತದ ನಿಮ್ಮ ಜ್ಞಾನ ಬೇಕು ಪ್ರತಿಯೋಗಿ ಜ್ಞಾನ ಇದ್ರೇ ಅದರ ಅಧ್ಯಾಸ ಆಗ್ತದ ಬೇಕು ಪೀತದ ನಿಮ್ಮ ಜ್ಞಾನೇ ಇಲ್ಲ ಹಂಗೆ ಅನ್ನೋನ್ ಅಧ್ಯಾಸ ಒಳಗೆ ಆತ್ಮದ ಅನಾತ್ಮದಲ್ಲಿ ಆತ್ಮದ ಜ್ಞಾನ ಇದ್ರೆ ಜ್ಞಾನ ಆತ್ಮದ ಇದ್ರ ಅಧ್ಯಾಸ ಅಂತ ಹೇಳ್ತೀನಿ ಹಂಗೆ ಪೀತದ ನಿಮಗೆ ಜ್ಞಾನ ಮೊದಲು ಬೇಕು ಅಲ್ಲಿಂದ ಅದ್ರ ಇದ್ರಾಗ ಅಧ್ಯಾಸ ಅಂತ ಹೇಳಿ ಬರ್ತದೆ ಪೀತದ ಜ್ಞಾನ ಆಗಲ್ಲ ಮೊದಲು ನಿಮಗೆ ಬೇಕು ಅಂದ್ರೇ ಅದ್ರದ್ದು ಅಧ್ಯಾಸ ಹೇಳೋದು ನಿಮಗೆ ಸಂಭವಿಸುತ್ತದೆ ಪೀತಿಕೆ ಜ್ಞಾನನ ತಾಕೆ ಸಂಬಂಧಕ ಅಧ್ಯಾಸ ಸಂಭವನೆ ಅದರ ಸಂಬಂಧ ಹೇಳೋದು ನಿಮ್ಗೆ ಅಧ್ಯಾಸ ಅಂತ ಹೇಳೋದು ಸಂಭವಿಸುವುದಿಲ್ಲ ಯಾತೆ ಪೀತ ಪಿತ್ತಕ್ಕೆ ಇದು ವಿಚಾರ ಸಾಗರದಲ್ಲಿ ಬಂದದೆ ಇಲ್ಲಿ ಶುರುವಾತಿಗೆ ಎಲ್ಲಿ ಬಂದೈತಿ ಅಲ್ಲ ಅದು ಹೇಳ್ತೇವೆ ಬಿಡು ಮತ್ತು ಈ ಪ್ರಭಾಕರ ಮತ್ತು ಮೊದಲೇ ಎಲ್ಲಿ ಬಂದೈತೇನು ನೋಡಿ ಪೀತ ಅಂದರೆ ದ್ರವ್ಯ पित्त अंदर गुण पिवड़ा हाँ तीन में नेत्र का उपयोग होने से
ಪೀತ ಪಿತ್ತಕ್ಕೆ ಏನದ ಜ್ಞಾನ ಮೇ ಪೀತ ಅಂದ್ರೆ ದ್ರವ್ಯ ರೀ ಸರ್. ಪಿತ್ತ ಅಂದ್ರೆ ದ್ರವ್ಯ. ಪಿತ್ತ ಪೀತ ಪಿತ್ತಕ್ಕೆ ಪಿತ್ತ ಗುಣ ಅದ ರೀ. ಹಾಂ ಪಿತ್ತ ಪೀತ ಗುಣ ಅದ ರೀ. ಹಾಂ ಪಿತ್ತ ದ್ರವ್ಯ ಅದ ರೀ. ಮೇಲೆ ಏನು ಹೇಳಿದ್ರು ಪೀತ ಪಿತ್ತಿಗೆ ಅಂತಂದ್ರೆ ಪಿತ್ತ ಅಂದ್ರೆ ಅದು ಪಿತ್ತ ಇರ್ತದಲ್ಲ. ಪಿತ್ತಕ್ಕೆ ಪಿತ್ತತಾಕ. ಹಾಂ ಪಿತ್ತ ಏನಾಯ್ತು ಇಲ್ಲಿ ದ್ರವ್ಯ ಐತ್ರಿ. ಪಿತ್ತ ಅಂದ್ರೆ ದ್ರವ್ಯ. ಹಾಂ ಪೀತತ ಅಂದ್ರೆ ಗುಣ. ಗುಣ. ಪಿತ್ತಕ್ಕೆ ಪೀತ ಪೀತ ಪಿತ್ತಕ್ಕೆ. ಹಾಂ ತೆಳಕೊ एकदम ತೆಳಕೊಟ್ರೆ ನೋಡಿ. ಪಿತ್ತಕ್ಕೆ ಪಿತ್ತತಾಕ ಪ್ರತ್ಯಕ್ಷ ಜ್ಞಾನ ಹೋವೇನೆ. ಪಿತ್ತ ಅಂದ್ರೆ ದ್ರವ್ಯ, पीत अंदर गुण पीत पीत पित्त के ज्ञान में नेत्र का उपयोग होने से शंख पीतता के अध्यास में भी परंपरा से नेत्र का उपयोग है. ಶಂಖದಲ್ಲಿ ಪೀತ ಅಧ್ಯಾಸದ ನೇತ್ರದ ಉಪಯೋಗ ಇರುತ್ತದೆ. ಶಂಖದಲ್ಲಿ ಸಂಬಂಧದ ಅನಿರ್ವಚನೀಯ ಉತ್ಪತ್ತಿ, तम संबंधी का संबंध, परंपरा संबंध, नेत्र का पीतम संबंध, आ पीतद अनिर्वचनीय संबंध नेत्रದು परंपरा संबंध ತಿಳಿತೆವು. ठीक है. याते पीत पित्त के ज्ञान में नेत्र का उपयोग होने से शंख पीत के अध्यास में भी परंपरा से नेत्र का उपयोग याते पीत शंकम चक्षुषा पश्यामी यह अनुव्यवसाय संभवे है. पीत शंकम पश्यामी यह अनुव्यवसाय संभवे. और शंख में पीत रूप का संबंध अनिर्वचनीय उपज है. ಶಂಖದಲ್ಲಿ ಪೀತ ಬಣ್ಣಿಂದ ಸಂಬಂಧ ಅನಿರ್ವಚನೀಯ ಹುಟ್ಟುತ್ತದೆ. ಯಾತೆ ಅನ್ಯತಾ ಖ್ಯಾತಿವಾದಿಕೆ ಆಪತ್ತಿ भी नहीं. ಅಲ್ಲಿದೆ ಇಲ್ಲಿ ತೋರ್ಲಕತ್ತ ಅಂತ ಹಿಂಗನು ಹೇಳಲ್ಲ. ಅನ್ಯತಾ ಅಲ್ಲಿದೆ ಇಲ್ಲಿ ತೋರ್ಲಕತ್ತ ಅಂದ್ರೆ ಅನ್ಯತಾ ಖ್ಯಾತಿ ಆಗ್ತದೆ. ಅಲ್ಲಿದೆ ತೋರ್ಲಕತ್ತೆ ಅಂತ ಹೇಳೋದು ನಾವು. ಶಂಖದಲ್ಲಿ ಪೀತ ಬಣ್ಣಿಂದು ಸಂಬಂಧ ಶಂಖದಲ್ಲಿ ಆ ಶಂಖದಲ್ಲಿ ಪೀತ ಬಣ್ಣಿಂದು ಸಂಬಂಧ ಅನಿರ್ವಚನೀಯ ಹುಟ್ಟುತ್ತದೆ. ಪೀತ ರೂಪದ ಸಂಬಂಧ ಅನಿರ್ವಚನೀಯ ಶಂಖದಲ್ಲಿ ಹುಟ್ಟುತ್ತದೆ. इन ಈ ರೀತಿಯಿಂದ धर्मी ज्ञानवादी कहे तो ताकि उक्ति में ये पूछा चाहिए मत उपाध्याय ಕೇಳ್ತಂತ ನಾಳೆ ಕೇಳೋದಕ್ಕೆ